ಅತ್ಯಂತ ದೊಡ್ಡ ದುರಂತ ಇದು. ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಒಂದು ದುರಂತ ಆಗಿರಲಿಲ್ಲ. ಅದು ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ 60 ಸೆಕೆಂಡ್ನಲ್ಲಿ ಇನ್ನೂ ಅದರದ್ದು ವೀಲ್ಸ್ಗಳು ಲ್ಯಾಡರ್ ಮೇಲೆ ಎತ್ತೂ ಇರಲಿಲ್ಲ, ನೆಲಕ್ಕೆ ಅಪ್ಪಳಿಸ್ತು. ದುರ್ದೈವ ಅಂದರೆ ಇದಾಗಿ ಈಗಾಗಲೇ 48 ಗಂಟೆ ಆಯಿತು. ಇದುವರೆಗೂ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇದಕ್ಕೇನು ಕಾರಣ ಅಂತ ಹೇಳಲಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆಯಾ, ಏರ್ ಟ್ರಾಫಿಕ್ ಕಂಟ್ರೋಲ್ ರೆಕಾರ್ಡ್ ಏನು ಹೇಳುತ್ತೆ? ಯಾಕಂದರೆ ಪೈಲಟಿಗೂ ಏರ್ ಟ್ರಾನ್ಸ್ಪೋರ್ಟ್ಗೂ ನೇರ ಸಂಪರ್ಕ. ಇದು ಭಾರತದ ಏರ್ ಟ್ರಾಫಿಕ್ ಕಂಟ್ರೋಲ್ ಒಳಗೇನೆ ಆಗಿದೆ, ವಿದೇಶದಲ್ಲಿ ಆಗಿಲ್ಲ. ಅದಾಗಿದ್ದರೆ ಏನಾದರೂ ಬೇರೆ ಊಹೆ ಮಾಡ್ಬೋದಾಗಿತ್ತು. ಟೇಕ್ ಆಫ್ ಆದಂಥ 60 ಸೆಕೆಂಡಲ್ಲಿ ಇಂಜಿನ್ ಎರಡೂ ಇಂಜಿನ್, ಯಾಕಂದರೆ 2 ಇಂಜಿನ್ ಇರ್ತವೆ ಇದಕ್ಕೆ, ಕ್ಯಾಪ್ಟನ್ಗಳು 2 ಜನ, ಒಬ್ಬರಿಗೆ 9,000 ಗಂಟೆ ಅನುಭವ ಇದೆ, ಇನ್ನೊಬ್ಬರಿಗೆ 8,000 ಗಂಟೆ ಅನುಭವ ಇದೆ. ಅವರಿಬ್ಬರು ಕ್ಯಾಪ್ಟನ್ಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥವ್ರಿ, ಪೈಲಟ್ಸ್ಗಳಿಗೆ. ಮತ್ತು ಭಾರತ ದೇಶದ ಪೈಲಟ್ಟು ಜಗತ್ತಿನಲ್ಲಿ ಅತ್ಯಂತ ಉತ್ತಮರು. ಮತ್ತು ಭಾರತ ದೇಶದ ಇಂಜಿನಿಯರ್ಗಳು, ಏರ್ಕ್ರಾಫ್ಟ್ ಇಂಜಿನಿಯರ್ಗಳು ಜಗತ್ತಿನಲ್ಲಿ ಉತ್ತಮರು. ನಾನು 2 ವರ್ಷ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಾಗಿ ನಾನು ನೋಡಿದ್ದೀನಿ. ನಮ್ಮಲ್ಲಿ ಯಾವುದೇ ಏರ್ಕ್ರಾಫ್ಟು ಟೇಕ್ ಆಫ್ ಆಗ್ಬೇಕಾರೆ ಟೆಕ್ನಿಕಲ್ ಸ್ಟಾಫು ಗ್ರೌಂಡಲ್ಲಿ ಕ್ಲಿಯರೆನ್ಸ್ ಕೊಡದೆ ಹೊರತು ಟೇಕ್ ಆಫ್ ಆಗೋದಕ್ಕೆ ಸಾಧ್ಯವಿಲ್ಲ. ನಂಬರ್ 1. ನಂಬರ್ 2, ಪೈಲಟು ಸೀಟ್ ಮೇಲೆ ಕೂತಾಗ ಕಂಪ್ಲೀಟಾಗಿ ಎಲ್ಲ ಚೆಕ್ಗಳನ್ನು ಮಾಡಿಕೊಂಡು ವೆದರ್ ಕಂಡೀಷನನ್ನು ನೋಡಿಕೊಂಡು ಅದು ತೃಪ್ತಿ ಆದರೆ ಮಾತ್ರ ಅವರು ಟೇಕ್ ಆಫ್ ಮಾಡ್ತಾರೆ. ನಮ್ಮ ಪೈಲಟ್ಗಳು ಡ್ಯೂಟಿಲಿದ್ದಾಗ ಕುಡಿಯಲ್ಲ, ಸ್ಮೋಕಿಂಗ್ ಮಾಡಲ್ಲ. ಇಂಥದ್ರಲ್ಲಿ ಇದು ಆಯ್ತಲ್ಲ, ಒಂದು ದೊಡ್ಡ ವಿಸ್ಮಯ ಇದು. ಒಂದು ಬೋಯಿಂಗ್ ಬಗ್ಗೆ ನಾನಿದ್ದಾಗಲೇ ಹೇಳಿದ್ದೆ, ಏರ್ಕ್ರಾಫ್ಟ್ನಲ್ಲಿ ಅದರಲ್ಲಿ ಈ ಏರ್ಕ್ರಾಫ್ಟು ಜಗತ್ತಿನ ಸೇಫೆಸ್ಟ್ ಏರ್ಕ್ರಾಫ್ಟು ಅಂತ ಹೇಳ್ತಾರೆ, ಸುಳ್ಳು. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂಥೇಳಿ ಅದರಲ್ಲಿರ್ತಕ್ಕಂಥ ಕೆಲಸ ಮಾಡಿದಂಥ ಇಂಜಿನಿಯರ್ಸ್ಗಳೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅದನ್ನು ಮರೆಮಾಚಿದ್ರು. ಆದ್ದರಿಂದ ಏರ್ ಇಂಡಿಯಾದವರು ಕೂಡಲೇ ಎಲ್ಲ ಫ್ಲೈಟ್ಗಳನ್ನು ಗ್ರೌಂಡ್ ಮಾಡಿ, ನಾನಿದ್ದಾಗ DGCA ಒಳ್ಳೆ ಅನುಭವಿಸ್ತರು, ಖೋಲಾ ಅಂತೇಳಿ DGCA ಡೈರೆಕ್ಟರ್ ಆಗಿದ್ದರು. ಅವರ ಸೇವೆಯನ್ನು ಮತ್ತು MD ಏರ್ ಇಂಡಿಯಾ ಆಗಿದ್ದರು ಅನಿಲ್ ಬೈಜಲ್, ಲೆಫ್ಟಿನೆಂಟ್ ಜನರಲ್ ಆಗಿ ಈಗ ಗವರ್ನರ್ ಆಗಿದ್ದರು ಡೆಲ್ಲಿಗೆ. ಅವರು ಮೋದಿ ಅಡ್ವೈಸರು, ಅವ್ರಿಗೂ ಹಾಕ್ಕೊಳ್ಳಿ. ಆಮೇಲೆ ಬ್ರಿಟಿಷ್ ನಾಗರಿಕರು 60 ಜನ ಸತ್ತಿದ್ದಾರೆ ಇದರಲ್ಲಿ. ಯಾಕಂದರೆ ಹಿತ್ರೋ ಏರ್ಪೋರ್ಟು ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಏರ್ಪೋರ್ಟ್. ಅದು 1 ನಿಮಿಷಕ್ಕೆ 1 ವಿಮಾನ ಹಾರತ್ತಲ್ಲಿ. ಆ ಏರ್ಪೋರ್ಟನ್ನು ನಾನು ಸಂದರ್ಶನ ಮಾಡಿದ್ದೀನಿ. ಏರ್ ಟ್ರಾಫಿಕ್ ಕಂಟ್ರೋಲ್ ಹ್ಯಾಗೆ ಕೆಲಸ ಮಾಡುತ್ತೆ ಅನ್ನೋಕ್ಕಂಥದ್ದನ್ನು ಸಂದರ್ಶನ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಟೆಕ್ನಾಲಜಿನೇ ಇಂಡಿಯಾಕ್ಕೆ ತಂದು ಒಂದು ಡಿವೈಸ್ ಬರುತ್ತೆ ಅಕಾಸ್ ಅಂಥೇಳಿ. ಅದು ನನ್ನ ಕಾಲದಲ್ಲೇ ಪ್ರತಿಯೊಂದು ಏರ್ಪ್ಲೇನಲ್ಲೂ ಅದು ಫಿಟ್ಟಾಗಿರಬೇಕು.
ಅದು ಇಲ್ಲದೇ ಇರೋ ವಿಮಾನ ಭಾರತಕ್ಕೆ ಬರೋಂಗಿಲ್ಲ. ಆಕಾಶ ಅಂದರೆ ಏನು ಅಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ಎಡ ಬಲ ಮುಂದೆ ಹಿಂದೆ ಯಾವ ಫ್ಲೈಟ್ ಇದೆ ಅನ್ನಕ್ಕಂಥದ್ದನ್ನು ಆಕಾಶ ಹೇಳುತ್ತೆ. ಇದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಸಲ ಸೌದಿ ಅರೇಬಿಯಾ ಮತ್ತು ರಷ್ಯನ್ ಏರ್ಕ್ರಾಫ್ಟು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಡೆಲ್ಲಿಯಲ್ಲಿ ನಾನು ಇದ್ದಾಗ, ಹರಿಯಾಣದಲ್ಲಿ. ಸೊ ಅದಾದಮೇಲೆ ನಾನು ಹರಿಯಾಣ, ಸೌದಿ ಅರೇಬಿಯಾ ಆ್ಯಂಡ್ ರಷ್ಯನ್ ಫ್ಲೈಟು 96ಅಲ್ಲಿ ಹರಿಯಾಣದಲ್ಲಿ ದಾದ್ರಿಯಲ್ಲಿ. ಸೊ ನಾನೇ ಸ್ಪಾಟ್ನಲ್ಲಿದ್ದೆ, ಅವತ್ತು ಹೋಗಿದ್ದೆ. ಅದಾದಮೇಲೆ ಈ ತೀರ್ಮಾನಕ್ಕೆ ತಗೊಂಡೆ ನಾನು. ಹಾಗಾಗಿ ಅದು ತದನಂತರ ಈ ಡಿವೈಸ್ ಏನಿದೆ ಬಂದ ಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ಫೇಲ್ ಆದರೂ ಕೂಡ ಈ ಡಿವೈಸ್ ನಿಮಗೆ ಡೈರೆಕ್ಟ್ ಮಾಡುತ್ತೆ, ನಿಮ್ಮ ಬಲಗಡೆ ಇದು ಇದೆ, ಎಡಗಡೆ ಇದೆ, ಇದು ಇದೆ. ಮತ್ತು ನಮ್ಮಲ್ಲಿ ಬೋಯಿಂಗಲ್ಲಿ ಆಟೋ ಲ್ಯಾಂಡಿಂಗ್ ಸಿಸ್ಟಮು, ಟೇಕ್ ಆಫು ಆಟೋ ಲ್ಯಾಂಡಿಂಗ್ ಇರುತ್ತೆ, ಲ್ಯಾಂಡಿಂಗು ಆಟೋಮೆಟಿಕ್ ಇರುತ್ತೆ. ಆಟೋ ಲ್ಯಾಂಡಿಂಗಿಗೆ ಹಾಕಿಬಿಟ್ರೆ ಅದು ಕರೆಕ್ಟಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ನವ್ರು ಡೈರೆಕ್ಟ್ ಮಾಡ್ತಿರ್ತಾರೆ. ಎಷ್ಟು ಫೀಟಲ್ಲಿ ಇದ್ದೀರಿ, ಎಷ್ಟು ಫೀಟಲ್ಲಿ ಹೋದ್ರಿ, ಎಷ್ಟು ಫೀಟಿಗೆ ಬರಬೇಕು, ಎಷ್ಟು ಫೀಟಲ್ಲಿ ಇದ್ದೀರಿ ಅಂತೇಳಿ ಅದೇ ಡೈರೆಕ್ಟ್ ಮಾಡಿ ತನ್ನಷ್ಟಕ್ಕೆ ತಾನೇ ಫ್ಲೈಟ್ ಏನಿದೆ ಅಂದರೆ ಲ್ಯಾಂಡು ಆಗುತ್ತೆ. ಬಟ್ ಇದರಲ್ಲಿ ವಿಚಿತ್ರ ಅಂತ ಹೇಳಿದ್ರೆ, ಬರ್ಡಿಟ್ಟು ಯಾವುದೇ ಅದಕ್ಕೆ ಸಾಕ್ಷಿ ಬರ್ಡಿಟ್ ಆಗಿದೆ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ. ಇಂಜಿನ್ ಫೇಲ್ ಆಗಿದೆಯಾ, 2 ಇಂಜಿನ್, ಯಾಕಂದರೆ ಒಂದು ಇಂಜಿನ್ ಫೇಲ್ ಆದರೂ ಒಂದು ಇಂಜಿನ್ ಮೇಲೆ ನಡೆಯುತ್ತೆ. 2 ಇಂಜಿನ್ ಫೇಲ್ ಆದರೆ 600 ಕಿಲೋಮೀಟ್ರ್ನಲ್ಲಿ ಅದು 1 ನಿಮಿಷದಲ್ಲಿ ಕೆಳಗೆ ನೆಲಕ್ಕೆ ಅಪ್ಪಳಿಸಿರ್ಬೇಕಾದ್ರೆ ಇದರಲ್ಲಿ ವಿಧ್ವಂಸ ಕೃತ್ಯ ಏನಾದರೂ ನಡೆದಿದೆಯಾ ಫ್ಲೈಟ್ನಲ್ಲಿ, ಇದನ್ನು ಕುಲಂಕುಷವಾಗಿ ತನಿಖೆ ಆಗಬೇಕಾದಂಥದ್ದು ಭಾರಿ ಅಗತ್ಯ. ಅಂದ್ರೆ ಅಷ್ಟು ತುರ್ತಾಗಿ ಬೀಳಲಿಕ್ಕೆ ಏನಾದ್ರು ವಿಧ್ವಂಸಕ ಕೃತ್ಯ ಕಾರಣ ಇರ್ಬೋದು ಅಂತ. ಯಾಕಂತ ಹೇಳಿದ್ರೆ ಪೈಲಟ್ ನಂಬರ್ 1 ದಿ ಬೆಸ್ಟ್ ಪೈಲಟ್. ಎರಡನೇದು ಗ್ರೌಂಡ್ ಇಂಜಿನಿಯರ್ಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೇಕ್ ಆಫ್ ಆಗೋದಕ್ಕೆ. ಮೂರನೇದು ಟೇಕ್ ಆಫ್ ಆದ 1 ನಿಮಿಷಕ್ಕೆ ಅದು ಹೋಗ್ಬೇಕಾದ್ರೆ ಏನಿದೆ ಅದರೊಳಗೆ, ಅದು ಹುರಿದು 1 ಲಕ್ಷ ಲೀಟ್ರ್ ಫ್ಯೂಯಲ್ ಇತ್ತು ಅದರಲ್ಲಿ. ಒಂದು ಬಾಡಿ ಒಬ್ಬನೇ ಒಬ್ಬ, ಅದೇನೋ ದೇವ್ರ ದಯಕ್ಕೆ ಸೀಟ್ ನಂಬರ್ 11 ಕೂತಿದ್ದ, ಉಳ್ಕೊಂಡೆ ಅಂತಂತೇಳಿ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇದು ಡೈಲಿ 5 ಲಕ್ಷ ಪ್ರಾಣಿಕರು ಭಾರತದಲ್ಲಿ ಪ್ರವಾಸ ಮಾಡ್ತಾರೆ. ಇವತ್ತು ಸುಮಾರು 3 ಲಕ್ಷ 3.5 ಲಕ್ಷ ಜನ ಭಾರತೀಯರು, ವಿದೇಶಿಯರು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳು ಹೋಗ್ತಾ ಬರ್ತದವು. ಇವತ್ತು ನಮ್ಮ ಏರ್ಪೋರ್ಟ್ಗಳು ರೈಲ್ವೆ ಸ್ಟೇಷನ್ ಆದಂಗೆ ಆಗಿದೆ. ಸುದೈವಕ್ಕೆ ನಮ್ಮ ಏರ್ ಟ್ರಾಫಿಕ್ ಕಂಟ್ರೋಲು ಕೂಡ 96ರಿಂದ ಸುಧಾರಣೆ ಹಾಕ್ಕೊಂಡು ಇವತ್ತು ಕೂಡ ಅತ್ಯಂತ ಸುಧಾರಣೆಯಿಂದ ಮತ್ತು ಎಲ್ಲ ಭಾಷೆಯಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರಿಗೆ ಜ್ಞಾನ ಇರಬೇಕು. ರಷ್ಯನ್ ಭಾಷೆ, ಇಂಗ್ಲೀಷ್ ಭಾಷೆ, ಹಿಂದಿ ಭಾಷೆ, ಸೌದಿ ಭಾಷೆ. ಯಾಕಂದರೆ ಪೈಲಟ್ಗಳಿಗೆ ಎಲ್ಲ ಭಾಷೆ ಗೊತ್ತಿರಬೇಕು ಅನ್ನೋಕ್ಕಂಥದ್ದು ಮಿಸ್ ಆದರೂ ಕೂಡ ಪೈಲಟ್ ಸ್ವಲ್ಪ ಏರ್ ಟ್ರಾಫಿಕ್ನವ್ರು ಸ್ವಲ್ಪ ಫ್ಲೈಟ್ ಎರರ್ ಆಗ್ತಾಯಿದೆ ಅಂದರೆ ಇಮಿಡಿಯೇಟಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವ್ರಿಗೆ ಕಾಷನ್ ಮಾಡ್ತಾರೆ, ಹುಷಾರು, ನೀವು ಬಲಕ್ಕೆ ಇಷ್ಟೇ ಫೀಟ್ ಹೋಗ್ಬೇಕು, ಅಷ್ಟೇ ಫೀಟ್ ಹೋಗ್ಬೇಕು. ಡೈವರ್ಷನ್ ಒಂದು ಫ್ಲೈಟ್ ಆಗ್ಬೇಕಾದ್ರೂ ಕೂಡ ಏರ್ ಟ್ರಾಫಿಕ್ ಕಂಟ್ರೋಲರ್ ಪರ್ಮಿಷನ್ ಇಲ್ಲದೆ 5 ಅಡಿನೂ ಕೂಡ ಏರ್ಕ್ರಾಫ್ಟನ್ನು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ಅಹಮದಾಬಾದು, ಬೆಂಗಳೂರು ಅಂತ, ಡೆಲ್ಲಿ ಅಂತ, ಹೈದರಾಬಾದ್ನಂಥ ಬ್ಯುಸಿಯೆಸ್ಟ್ ಇರ್ತಕ್ಕಂಥ ಏರ್ಪೋರ್ಟ್ನಲ್ಲಿ ಇಂಥ ಒಂದು ಏರ್ ಟ್ರಾಫಿಕ್ ಕಂಟ್ರೋಲು ಪಕ್ವಾಗಿ ಕೆಲಸ ಮಾಡ್ತಾಯಿದೆ, ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇವತ್ತು ನಾನು ಮಾನ್ಯ ಸರ್ಕಾರಕ್ಕೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ, ಯಾಕಂದರೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಈಗ ಅರ್ಥವೇ ಇಲ್ಲ. ಎಲ್ಲ ಫ್ಲೈಟ್ಗಳ ಮಾರಾಟ ಆದಮೇಲೆ ಮಿನಿಸ್ಟ್ರಿಗೆ ಕೆಲಸವೇ ಇಲ್ಲ. ಈಗ ಬರೀ ಏರ್ ಟ್ರಾಫಿಕ್ ಕಂಟ್ರೋಲು ಮತ್ತು ಏರ್ಪೋರ್ಟ್ ನೋಡ್ಕೊಂಡು ಕೂತ್ಕೋಬೇಕು.
ಹಾಗಾಗಿ ಯಾರೂ ಅದಕ್ಕೆ ಇಂಟ್ರೆಸ್ಟ್ ತಗೋತಾ ಇಲ್ಲ. ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅಂದರೆ ಎಲ್ಲರೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಇದನ್ನು ಕೂಡಲೇ ನೀವು ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಬೇಕಾಯಿತು. ಇದುವರೆಗೆ ಅದು ಸುದ್ದಿ ಬಂದಿಲ್ಲ. ಬ್ರಿಟಿಷ್ನವರು ಸಹಾಯ ತಗೊಂಡು ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡಿ ಬೋಯಿಂಗ್ ಕಂಪ್ನಿಯವರಿಗೂ ಕರೀರಿ. ಕಮಾನ್, ಟೆಲ್ ಮೀ ವಾಟ್ ಈಸ್ ದ ಫ್ಯಾಕ್ಟ್, ವೈ ಇಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಯುವರ್ ಒಪಿನಿಯನ್. ಆಮೇಲೆ ಮುಂದೆ ಇದಕ್ಕೆ ಏರ್ಕ್ರಾಫ್ಟು ಟೆಕ್ನಿಕಲಿ ಫಿಟ್ ಇದೆಯಾ ಅನ್ನೋ ಸರ್ಟಿಫಿಕೇಟ್ ಬರೋವರೆಗೆ ಈ ಏರ್ಕ್ರಾಫ್ಟನ್ನು ಇಂಡಿಯಾದಲ್ಲಿ ಹಾರಿಸಬಾರ್ದು ಅನ್ನೋಕ್ಕಂಥದ್ದೇ ನನ್ನ ಮುಖ್ಯವಾದಂಥ ಸಜೆಷನ್ನು. ಅದು ಎಷ್ಟರ ಮಟ್ಟಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಪ್ಪಲ್ಲ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಮಿನಿಸ್ಟರ್ ನಾನು ಕೊಡಬೇಕಾದಂಥ ಸಲಹೆಯನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಕೋಲಾರ್ ಡೈರೆಕ್ಟರ್ ಜನರಲ್ ಇದ್ದರು, ಸಿವಿಲ್ ಏವಿಯೇಷನ್ ಡೈರೆಕ್ಟರ್ ಜನರಲ್, ಅವರೇ ಟೆಕ್ನಿಕಲಿ ವೆಲ್ ಕ್ವಾಲಿಫೈಡ್ ಪರ್ಸನ್, ಅವರಿಗೆ ಅನಿಲ್ ಬೈಜಲ್ ಅವರಿಗೆ, ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲಿಂದ ಇಂಡಿಯಾ, ಬ್ರಿಟಿಷು ಮತ್ತು ಬೋಯಿಂಗ್ ಕಂಪ್ನಿ ಇದನ್ನು ಕೂಡಿಸಿ ನೀವೊಂದು ರಿಪೋರ್ಟನ್ನು ಇಮಿಡಿಯೇಟಾಗಿ, ಯಾಕಂದರೆ ಇದು ತಡ ಮಾಡೋಂಗಿಲ್ಲ, ವಿತಿನ್ 30 days ಬ್ಲ್ಯಾಕ್ ಬ್ಯಾಗ್ ಸಿಕ್ಬಿಡ್ತಾರೆ, ನಿಮಗೆ ರಿಪೋರ್ಟ್ ಸಿಗ್ಬಿಡುತ್ತೆ. 24 hours ರಿಪೋರ್ಟ್ ತೆಗಿಬೋದು. ಅದನ್ನು ಮಾಡ್ತಾರೆ ಅನ್ನೋಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಅನುಭವ ಏನಿದೆ ಅದನ್ನು ಹೇಳಿದ್ದೇನೆ. ನಮ್ಮ ದೇಶ ಭಾರಿ ದೊಡ್ಡ ದೇಶ. ಇನ್ನೂ ಇದಕ್ಕೆ ದುರ್ದೈವ ಸರ್ಕಾರ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಮಾರಿದ ತಪ್ಪದು. ನಾನಿದ್ದಾಗ ಒಂದು ಏರ್ಪೋರ್ಟ್, ಒಂದು ಜಾಗ ಯಾರಿಗೂ ಮಾರಕ್ಕೆ ಬಿಟ್ಟಿಲ್ಲ. ಈಗೆಲ್ಲ ಏರ್ಪೋರ್ಟ್ಗಳು, ಪೋರ್ಟ್ಗಳು ಅದಾನಿಗಳು, ಅಂಬಾನಿಗಳ ಕೈ ಆಗಿಬಿಟ್ಟಿದ್ದಾವೆ. ಟಾಟಾದವ್ರ ಕೈಯಾಗಿ ಏನಿದೆ ಅಂತ ಹೇಳಿದ್ರೆ ಏರ್ ಇಂಡಿಯಾ ಆಗಿದೆ. 30,000 ಕೋಟಿ ಲಾಸ್ ಅಂದರು. ರಿಪೋರ್ಟ್ ತೆಗೆದು ನೋಡಿ, ನಾನಿದ್ದಾಗ ಇಂಡಿಯನ್ ಏರ್ಲೈನ್ಸು 50 ಕೋಟಿ ರೂಪಾಯಿ ಲಾಭ ಮಾಡಿದ್ದೀನಿ. ಏರ್ ಇಂಡಿಯಾಗೆ 0% ಲಾಸ್ ಸಿಕ್ತಂತೆ. ನಾನು ಮಾಡೋ ಕೆಲಸ ಇವ್ರಿಗೆ ಯಾಕೆ ಮಾಡೋಕ್ಕಾಗಿಲ್ಲ? ವೈ? ಇದ್ರ ಬಗ್ಗೆ ಸರ್ಕಾರದವರು ಅದನ್ನು ಮಾರೋಕ್ಕಿಂತ ಮುಂಚಿತವಾಗಿ ಲಾಸ್ ಯಾಕೆ ಆಗ್ತಾ ಇದೆ ಅದಕ್ಕೆ ವಿವರಣೆ ಇದುವರೆಗೂ ಕೊಡಲಿಲ್ಲ. ನಾನು ಹೇಳಿದೆ ನನಗೆ ಬೇಡ. ಅನಿಲ್ ಬೈಜಲು, PCCನು, MD ಇಂಡಿಯನ್ ಏರ್ಲೈನ್ಸ್ ಇದ್ದರು, ಏರ್ ಇಂಡಿಯಾ ಇದ್ರು, ಅವ್ರಿಗೆ ಕೇಳಿ ಯಾಕೆ ಲಾಸ್ ಆಗ್ತಾಯಿದೆ, ಇದನ್ನು ನಾವು ಮಾರ್ಬೋದೇ ಮಾರಬಾರ್ದೆ? ಪ್ರತಿಯೊಂದು ರಾಷ್ಟ್ರಕ್ಕೆ ಅದರದ್ದೇ ಆದಂಥ ತನ್ನ ಸ್ವಂತ ಏರ್ಲೈನ್ ಇದೆ. ಇವತ್ತು ನಾವು ದುರ್ದೈವ ಬೇರೆಯವ್ರ ಹತ್ರಕ್ಕೆ ಹೋಗಿ ನಾವು ಏರ್ಕ್ರಾಫ್ಟನ್ನು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ನಡೆದಾಗ ಪಹಲ್ಗಾಮಿನ ಹೋದಂಥ ಟೂರಿಸ್ಟು ಶ್ರೀನಗರದಿಂದ ದಿಲ್ಲಿಗೆ ಬರೋಕ್ಕೆ ಒಂದು ಟಿಕೆಟಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏರ್ಲೈನ್ಸ್ನವರು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲಿ. ನಾನಾಗಿರ್ತಿದ್ರೆ ಕೂಡಲೇ ಆ ಏರ್ಲೈನ್ಸನ್ನು ಮುಚ್ತಾ ಇದ್ದೆ. ಈಗ ಏರ್ಲೈನ್ಸ್ ಟಿಕೆಟಿಂದ ಏನಿಲ್ಲ, ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಾಯಂಕಾಲ ಒಂದು ರೇಟು. ಈಗ ಒಂದು ದಿವಸ 3 ದಿವಸ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು, 1 ತಿಂಗಳ ಹಿಂದೆ ಬುಕ್ ಮಾಡಿದ್ರೆ ಒಂದು ರೇಟು. ಇದು ಇಂಡಿಯನ್ ಏರ್ಲೈನ್ಸಿನ ಟಿಕೆಟಿನ ಜೂಜಾಟ. ಪ್ರಯಾಣಿಕರ ಮೇಲೆ ಒಂದು ಟಿಕೆಟಿಗೆ ಒಂದೇ ರೇಟ್. 5,000 ರೂಪಾಯಿಗೂ ನೀವು ಕರ್ಕೊಂಡು ಹೋಗ್ತೀರಿ, ಇಮಿಡಿಯೇಟ್ ಕೌಂಟ್ರಿಗೆ ಹೋಗಿ ಬುಕ್ ಮಾಡಿದ್ರೆ ಅದೇ ಟಿಕೆಟ್ 15,000 ಅಂತೀರಿ. ಯಾಕೆ ಇದು ಪ್ರಯಾಣಿಕರನ್ನು ಈ ಥರ ಸುಲಿತಾ ಇದ್ದೀರಿ? ಯಾಕೆ ಇದ್ರ ಮೇಲೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ನಿಗಾ ವಹಿಸ್ತಾ ಇಲ್ಲ? ನಾನಿದ್ದಾಗ ಒಂದೇ ಟಿಕೆಟು, ಒಂದೇ ದರ. ಆಮೇಲೆ ವಿದೇಶಕ್ಕೆ ಹೋಗೋರಿಗೆ 30 ಕಿಲೋ ಲಗೇಜು, ಡೊಮ್ಯಾಸ್ಟಿಕಲ್ಲಿ 20 ಕಿಲೋ ಲಗೇಜು. ಇದೆಲ್ಲ ವ್ಯವಸ್ಥೆನ ಕುಲಿಗೆಟ್ಟು ಹೋಗಿದೆ. ಆದ್ದರಿಂದ ಮೋದಿಯವರಿಗೆ ದಯವಿಟ್ಟು ನನ್ನ ಸಲಹೆ ತಗೊಳ್ಳದೇ ಇದ್ರು ನೀವು ಯಾರಿಗೆ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ರಲ್ಲ, ಅನಿಲ್ ಬೈಜಲ್ನ, PCCನ, ಅವರಿಬ್ಬರನ್ನ ಕರೆದು ವಿಚಾರಣೆ ಮಾಡಿ ದಯವಿಟ್ಟು ಕೈ ಮುಗಿತೀನಿ. ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಷ್ಟೇ ಲಾಸ್ ಆಗಲಿ ನೀವು ವಾಪಸ್ ತಗೊಳ್ಳಿ. ನಮ್ಮ ದೇಶದ ಒಂದು ಡೊಮೆಸ್ಟಿಕ್ ಸೆಕ್ಟಾರು, ಇಂಟರ್ನ್ಯಾಷನಲ್ ಸೆಕ್ಟಾರಲ್ಲಿ ಏರ್ ಇಂಡಿಯಾ ನಮ್ಮ ಲಘೂನು, ನಮ್ಮ ಬಾವುಟ
ಬೇರೆಯವ್ರು ಹಾರಿಸ್ಬಾರ್ದು, ನಾವೇ ಹಾರಿಸ್ಬೇಕು. ಆ ಕೆಲಸ ಮಾಡಿ, ಇದೇ ನನ್ನ ವಿನಂತಿ.